ಬಂಗಾರಪೇಟೆ ಕಸಬಾ ರೈತ ಸಂಪರ್ಕ ಕೇಂದ್ರ ಉದ್ಘಾಟನೆ. E5 ನ್ಯೂಸ್ಗೆ ಸ್ವಾಗತ. ಹಿಂದಿನ ಸರ್ಕಾರದಲ್ಲಿ ಕೃಷಿ ಸಾಮಗ್ರಿಗಳನ್ನು ಖರೀದಿಸಬೇಕಾದರೆ ರೈತರು ಸಾಲಿನಲ್ಲಿ ನಿಲ್ಲಬೇಕಿತ್ತು. ರೈತರು ಗೊಬ್ಬರ ಕೇಳಲು ಹೋದರೆ ಹಾವೇರಿಯಲ್ಲಿ ಗೋಲಿಬಾರ್ ನಡೆದಿರುವ ಘಟನೆಗಳು ನಮ್ಮ ಕಣ್ಮುಂದೆ ಇವೆ. ಆದರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರೈತರಿಗೆ ಯಾವುದೇ ತೊಂದರೆಗಳು ಇಲ್ಲದೆ ರಸಗೊಬ್ಬರಗಳು ರೈತರಿಗೆ ಸಿಗ್ತಿದೆ ಅಂತ ಶಾಸಕ SN ನಾರಾಯಣಸ್ವಾಮಿ ಹೇಳಿದರು. ಬಂಗಾರಪೇಟೆಯ APMC ಆವರಣದಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟಿರುವ ಕಸಬಾ ರೈತ ಸಂಪರ್ಕ ಕೇಂದ್ರ ಉದ್ಘಾಟನೆ ಮಾಡಿದ ಬಳಿಕ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿರುವ ಪರಿಣಾಮವಾಗಿ ಯಾವುದೇ ತಾಲೂಕಿನಲ್ಲಿ ರೈತರಿಗೆ ಗೊಬ್ಬರ, ಬಿತ್ತನೆ ಬೀಜ ರೈತರಿಗೆ ಸಿಗುವಂತೆ ಮಾಡಿದ್ದಾರೆ. ಜಿಲ್ಲೆಗೆ KC ವ್ಯಾಲಿ ನೀರು ಬಂದ ನಂತರ ಟೊಮೊಟೊ, ಆಲೂಗಡ್ಡೆ, ಕೋಸು ಕೊಳೆತು ಹೋಗ್ತಿದೆ ಅಂತ ಸರ್ಕಾರದ ಮೇಲೆ ಮಾಡಿದ್ದ ಅಪಪ್ರಚಾರವನ್ನು ಸರ್ಕಾರ ಚಾಲೆಂಜ್ ಆಗಿ ಸ್ವೀಕರಿಸಿ ಲ್ಯಾಬ್ಗೆ ನೀರನ್ನು ಕಳುಹಿಸಿ ಪರೀಕ್ಷಿಸಿದ ನಂತರ KC ವ್ಯಾಲಿ ನೀರಿನಿಂದ ಯಾವುದೇ ಬೆಳೆಗಳಿಗೆ ತೊಂದರೆ ಆಗ್ತಿಲ್ಲ ಅಂತ ವರದಿ ಬಂದ ಮೇಲೆ ನೀರನ್ನು ಕೆರೆಗಳಿಗೆ ಹರಿಸುವ ಕೆಲಸ ಮಾಡಲಾಯಿತು ಅಂತ ಸ್ಪಷ್ಟಪಡಿಸಿದ್ರು. ಸಾಮಾನ್ಯವಾಗಿ ರೈತರು ಒಂದು ಬಾರಿ ಟೊಮೊಟೊ ಬೆಳೆದ್ರೆ ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಅದೇ ಬೆಳೆಯನ್ನು ಬೆಳೀತಾರೆ. ಜಮೀನಿನ ಮಣ್ಣನ್ನು ಯಾರೂ ಸಹ ಪರೀಕ್ಷೆ ಮಾಡ್ತಿಲ್ಲ. ಈಗಲಾದರೂ ಮಣ್ಣಿನ ಪರೀಕ್ಷೆ ಮಾಡಿಸಿ ಕಾಲಕ್ಕೆ ತಕ್ಕಂತೆ ಬೆಳೆಗಳನ್ನು ಬೆಳೆದು ಆರ್ಥಿಕ ಆದಾಯವನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಕರೆ ಕೊಟ್ಟರು. ಮನೆ ಕಟ್ಟಬೇಕಾದ್ರೆ ಎಂಜಿನಿಯರಿಂದ ಪ್ಲಾನ್ ಮಾಡಿಸಿಕೊಳ್ತೇವೆ, ಆದರೆ ಬೆಳೆ ಮಾಡಲು ಅಧಿಕಾರಿಗಳ ಬಳಿ ಮಾಹಿತಿ ಪಡ್ಕೊಳ್ಳೋದಿಲ್ಲ. ಯಾವುದೇ ಬೆಳೆ ಮಾಡಬೇಕಾದ್ರೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿಯನ್ನು ಪಡೆದುಕೊಳ್ಳುವುದು ಉತ್ತಮ ಅಂತ ಸಲಹೆ ಕೊಟ್ಟರು. ಈ ಸಂದರ್ಭದಲ್ಲಿ ಕೃಷಿ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷ ಕೆ ಚಂದ್ರಾರೆಡ್ಡಿ, ಉಪಾಧ್ಯಕ್ಷ ಎಸ್ ಗೌಡ, ಪುರಸಭಾ ಮಾಜಿ ಅಧ್ಯಕ್ಷ ಗೋವಿಂದ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಜಾವಿದ ನಾಸಿಂ ಖಾನ್, ಉಪನಿರ್ದೇಶಕಿ MN ಮಂಜುಳಾ, TAPMCS ಉಪಾಧ್ಯಕ್ಷ ಆನಾ ಹರೀಶ್, ಕೃಷಿ ಇಲಾಖೆ ಅಧಿಕಾರಿ ಪ್ರತಿಭಾ, ಸಹಾಯಕ ನಿರ್ದೇಶಕ ನಾರಾಯಣ ರೆಡ್ಡಿ, ತೋಟಗಾರಿಕೆ ಇಲಾಖೆ ಅಧಿಕಾರಿ ಶಿವಕುಮಾರಿ, ರೇಷ್ಮೆ ಇಲಾಖೆ ಅಧಿಕಾರಿ ಸೌಮ್ಯ, AO ವಿಜಯ್ ಕುಮಾರ್, ಗುತ್ತಿಗೆದಾರ ಜಯಪ್ರಕಾಶ್ ಇತರರು ಹಾಜರಿದ್ದರು. ಅಂಥ ದಿನಮಾನಗಳಲ್ಲಿ ಆ ನೀರನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ಕೃಷಿ ಹೊಂಡ ಮಾಡೋದ್ರ ಮುಖಾಂತರ ಆ ಪ್ಯಾಕೇಜ್ ಅನ್ನು ಕೊಟ್ಟು, ಮೋಟರನ್ನು ಕೊಟ್ಟು, ಡ್ರಿಪ್ ಕೊಟ್ಟು, ಅದರಿಂದ ಎಷ್ಟೋ ಜನ ರೈತರು ಇವತ್ತು ಸೀಮೆ ಹಸುಗೆ ಹುಲ್ಲು ಬೆಳೆದು ಪಾಡ್ರ ಬೆಳೆದು ಆ ಜೀವನವನ್ನು ಮಾಡ್ತಾ ಇದ್ರು. ಹೌದಲ್ವಾ? ಅಂತ ಅನೇಕ ಆವಿಷ್ಕಾರ ಆದಂಥವರು ಕರ್ನಾಟಕ ರಾಜ್ಯ ಸರ್ಕಾರ, ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಅಂದಿನ ಕೃಷಿ ಮಂತ್ರಿಗಳು, ನಮ್ಮ ಇಂದಿನ ಕೃಷಿ ಮಂತ್ರಿಗಳು ಕೂಡ ಇವತ್ತು ವಿಶೇಷವಾಗಿ ಚಂದ್ರರಾಯಸ್ವಾಮಿ ಅವರು ಕೂಡ ರೈತರ ಕುಟುಂಬದಿಂದ ಬಂದಂಥವರು. ಅವರು ಕೂಡ ಅಪಾರ ಅನುಭವ ಹೊಂದಿರತಕ್ಕಂಥವರು, ಸಂಸದರಾಗಿ ಕೆಲಸ ಮಾಡತಕ್ಕಂಥವರು, ಅದೇ ರೈತ ಕುಟುಂಬದಿಂದ ಹುಟ್ಟಿ ಮಂಡ್ಯ ಜಿಲ್ಲೆಯನ್ನ ಪ್ರತಿನಿಧಿಸತಕ್ಕಂಥ ಚಂದ್ರರಾಯಸ್ವಾಮಿ ಕೂಡ ಅನೇಕ ಆವಿಷ್ಕಾರಗಳನ್ನ ಇವತ್ತು ಯೋಜನೆ ತಂದಿದ್ದೇವೆ ನಾವು. ಇವತ್ತು ನೋಡಿ, ಹಿಂದೆ ಬೇರೆ ದೇಶಗಳ ಹೋಲಿಕೆ ಮಾಡಿ ನೋಡಿದಾಗ ಹಿಂದಿನ ಸರ್ಕಾರಗಳಲ್ಲಿ ಕೃಷಿ ಗೊಬ್ಬರ ತಗೊಳ್ಳೋದಕ್ಕೆ ಕ್ಯೂ ನಿಲ್ಬೇಕಾಗಿತ್ತು, ಬಿತ್ತನೆ ಬೀಜಕ್ಕೆ ಕ್ಯೂ ನಿಲ್ಬೇಕಾಗಿತ್ತು. ಇದೇ ಹಿಂದಿನ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಕಾಲದಲ್ಲಿ ಹಾವೇರಿಯಲ್ಲಿ ರೈತ ಗೊಬ್ಬರ ಕೇಳಿಕೊಡಿದಾಗ ಅವ್ರ ಮೇಲೆ ಗೋಲಿಬಾರ್ ಮಾಡಿದ ಪ್ರಕರಣ ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾವೆ. ಆದರೆ ಸಿದ್ದರಾಮಯ್ಯನವರ, ಚಂದ್ರರಾಯಸ್ವಾಮಿಯವರ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲೂ ಕೂಡ ಆ ತರ ಘಟನೆಗಳು ಆಗಲಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನನ್ನ ಅಧಿಕಾರಿಗಳು